ಬೇಸಿಗೆಯ ತಾಪಮಾನಕ್ಕೆ ಗಿಡ ಒಣಗ್ತಾ ಇದೆಯಾ? ನೀರು ಮತ್ತು ಗೊಬ್ಬರ ಕೊಟ್ಟರು ಗಿಡ ಚೆನ್ನಾಗಿ ಬೆಳೀತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಗೆಯಲ್ಲಿ ಬೆಳೆಯ ನಿರ್ವಹಣೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ನಾವು ಎಷ್ಟೇ ಗುಣಮಟ್ಟದ, ಎಷ್ಟೇ ಕಾಸ್ಟ್ಲಿ ಆಗಿರುವಂತಹ ಸೀಡ್ಲಿಂಗ್ಸ್ ನ ತಂದು ನಾಟಿ ಮಾಡಿದ್ರು ಕೂಡ ಅವು ಚೆನ್ನಾಗಿ ಭೂಮಿಗೆ ಅಂಟ್ಕೊಳ್ಳಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ತಾಪಮಾನ ಜಾಸ್ತಿ ಆದಾಗೆ ನಮಗೆ ಏಬಯೋಟಿಕ್, ಅದರ ಜೊತೆಗೆ ಬಯೋಟಿಕ್ ಸ್ಟ್ರೆಸ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ಬರುತ್ತೆ. ಸೊ ಈ ರೀತಿ ಒಂದು ಸ್ಟ್ರೆಸ್ ಬಂದಾಗ ಗಿಡದಲ್ಲಿ ಬೇರಿನ ಬೆಳವಣಿಗೆ ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗತ್ತೆ. ಬೇರಿನ ಬೆಳವಣಿಗೆ ಕಡಿಮೆ ಆದಾಗ ಗಿಡದ ಬೆಳವಣಿಗೆನೂ ಕೂಡ ಕಡಿಮೆ ಆಗತ್ತೆ. ಇದರ ಜೊತೆಗೆ ಏನಾಗತ್ತೆ, ಇಳುವರಿ ಅನ್ನುವಂಥದ್ದು ಕುಂಠಿತ ಆಗತ್ತೆ. ಹೀಗಿದ್ದಾಗ ಮೊದಲನೇದಾಗಿ ನಾವೇನ್ ಮಾಡಬೇಕು, ನೀರನ್ನ ಸರಿಯಾಗಿ ಕೊಡಬೇಕು. ನೀರಿನ ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ. ನೀರಿನ ನಿರ್ವಹಣೆ ಅಂದ್ರೆ ಬೇಸಿಗೆಗಾಲದಲ್ಲಿ ನಮ್ಮ ಒಂದು ಭೂಮಿಯಲ್ಲಿ ನೀರು ನಿಂತ್ಕೊಳ್ಳುವ ಹಾಗೆ, ಗದ್ದೆಯಲ್ಲಿ ನಿಂತ್ಕೊಳ್ಳೋ ತರ ನೀರು ನಿಂತ್ಕೊಂಡ್ರು ಕೂಡ ತಪ್ಪಾಗತ್ತೆ, ಅಥವಾ ಮಣ್ಣು ಕ್ರ್ಯಾಕ್ ಬಿಡುವಷ್ಟು ಕಡಿಮೆ ನೀರು ಕೊಟ್ಟರು ತಪ್ಪಾಗತ್ತೆ. ಸೊ ಮುಖ್ಯವಾಗಿ ನೀರಿನ ಸಮತೋಲನವಾಗಿ ಕೊಡಬೇಕಾಗತ್ತೆ. ಸೊ ಇದನ್ನ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಡ್ರಿಪ್ ಇರಿಗೇಷನ್ ಅನ್ನುವಂಥ ಒಂದು ಪದ್ಧತಿಯನ್ನು ಬಳಸ್ತೀವಿ. ಇದರಿಂದ ಎರಡು ಉಪಯೋಗ ಇದೆ. ಒಂದು ಏನಂದ್ರೆ, ನಾವು ಕೊಡುವಂತ ನೀರು ಉಳಿತಾಯ ಆಗತ್ತೆ, ಉಳಿತಾಯ ಆದಂತ ನೀರು ಬೆಳೆಗೆ ಸಿಗತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು. ಎರಡನೇದಾಗಿ, ನೀರನ್ನೇನೋ ನಾವು ಚೆನ್ನಾಗಿ ಕೊಡ್ತಾ ಇದೀವಿ, ಆದ್ರೆ ಈ ಕೊಟ್ಟಂತ ನೀರು ನಮ್ಮ ಭೂಮಿಯಲ್ಲಿ ಹೆಚ್ಚು ಕಾಲ ನಿಲ್ಲುವಂತ ಒಂದು ಕ್ರಿಯೆ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಮಲ್ಚಿಂಗ್ ಅನ್ನುವಂಥದ್ದನ್ನ ಮಾಡಬೇಕು. ಸೊ ಮಲ್ಚಿಂಗ್ ಅಂತ ಬಂದಾಗ ಎರಡು ತರದ ಬರುತ್ತೆ. ಒಂದು ಏನು ಅಂತಂದ್ರೆ, ಪ್ಲಾಸ್ಟಿಕ್ ಒಂದು ಕವರ್ ರೀತಿಯಲ್ಲಿ ನಾವು ಮಲ್ಚಿಂಗ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ನೀರು ಕೂಡ ಶೇಖರಣೆ ಆಗತ್ತೆ, ಅದರ ಜೊತೆಗೆ ಕಳೆಯನ್ನ ಕೂಡ ನಾವು ನಿರ್ವಹಣೆ ಮಾಡ್ಕೋಬಹುದು. ಇದನ್ನ ಬಿಟ್ರೆ ನಮಗೆ ಆರ್ಗ್ಯಾನಿಕ್ ಮಲ್ಚಿಂಗ್ ಅಥವಾ ಬಯೋಲಾಜಿಕಲ್ ಮಲ್ಚಿಂಗ್ ಅಂತ ಹೇಳ್ತೀವಿ. ನಾವೇನ್ ಸತ್ತೆಗಳು, ಗಿಡಗಳು ಇರ್ತವೆ ಅದನ್ನ ಅದ್ರ ಮೇಲೆ ಪ್ಯಾಡಿ ಸ್ಟ್ರಾಗಳು ಇದನ್ನೆಲ್ಲ ಮುಚ್ಚಿ ಕೂಡ ನಾವು ತೇವಾಂಶವನ್ನ ಕಾಪಾಡ್ಕೋಬಹುದು. ಈ ತೇವಾಂಶವನ್ನ ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ಭೂಮಿಯ ತಾಪಮಾನ ಅನ್ನುವಂಥದ್ದು ಏನಿದೆ 5 ರಿಂದ 8 ಡಿಗ್ರಿಗಳಷ್ಟು ನಾವು ಕಡಿಮೆ ಮಾಡಬಹುದು. ಈ ತಾಪಮಾನ ಕಡಿಮೆ ಆದಾಗ ಬೇರ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಬೇರ್ ಚೆನ್ನಾಗಿ ಅಂಟ್ಕೊಂಡಾಗ ಬೆಳೆಯಿಂದ ಇಳುವರಿ ಚೆನ್ನಾಗಿ ಬರುವಂಥದ್ದನ್ನ ನಾವು ನೋಡ್ಬೋದು. ಸೊ ಇದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಎಷ್ಟೇ ನಾವು ಇದನ್ನ ಕಾಪಾಡ್ಕೊಂತ ಬಂದ್ರು, ನೀರನ್ನ ನಿರ್ವಹಣೆ ಮಾಡಿ, ನೀರನ್ನು ಭೂಮಿಯಲ್ಲಿ ಶೇಖರಣೆ ಮಾಡೋ ತರದ್ದೆಲ್ಲವನ್ನೂ ಮಾಡಿದ್ರು ಕೂಡ ಬೆಳೆಗೆ ತಾನು ಪ್ರಚೋದನಗೊಂಡು ಬೆಳೆಯೋದಿಕ್ಕೆ ಒಂದು ಮುಖ್ಯವಾದ ಅಂಶ ಬೇಕಾಗತ್ತೆ. ಅದು ಏನಪ್ಪಾ ಅಂತಂದ್ರೆ, ಸಮುದ್ರ ಕಳೆಗಳ ಸಾರ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ಕ್ರಿಯಾಜನ್ ಕಂಪನಿಯ ಕ್ರಿಯಾಜೈಮ್ ಅಂತ ಸಿಗತ್ತೆ. ಸೊ ಈ ಕ್ರಿಯಾಜೈಮ್ ನಿಂದ 2 ರಿಂದ 3 ml 1 ಲೀಟರ್ ನೀರಲ್ಲಿ ಹಾಕೊಂಡು ನೀವು ಸ್ಪ್ರೇ ಮಾಡೋದ್ರ ಮೂಲಕ ಕೂಡ ಈ ಏಬಯೋಟಿಕ್ ಅಂಡ್ ಬಯೋಟಿಕ್ ಸ್ಟ್ರೆಸ್ ನ ಕಡಿಮೆ ಮಾಡಬಹುದು. ಇಲ್ಲ ಅಂತಂದ್ರೆ 1 ರಿಂದ 2 ಲೀಟರ್ ನೀವು ಡ್ರಿಪ್ ನಲ್ಲಿ ಕೂಡ ಇದನ್ನ ಕೊಟ್ಕೋಬಹುದು. ಸೊ ಇದನ್ನ ಕೊಡೋದ್ರಿಂದ ಏನಾಗುತ್ತೆ, ಬೆಳೆಯ ಬೆಳವಣಿಗೆ ಏನಿದೆ ಪ್ರಚೋದನೆ ಆಗುತ್ತೆ. ಇದರ ಜೊತೆಗೆ ಏಬಯೋಟಿಕ್ ಮತ್ತೆ ಬಯೋಟಿಕ್ ಸ್ಟ್ರೆಸ್ ಅಂತ ನಾವೇನ್ ಮುಂದೆ ಹೇಳಿದ್ವಿ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಕಷ್ಟು ಮಟ್ಟಕ್ಕೆ ಇದು ಉಪಯೋಗ ಆಗುತ್ತೆ. ಈ ಕ್ರಿಯಾಜೈಮ್ ಅನ್ನುವಂತಹ ಪ್ರಾಡಕ್ಟ್ ನಿಮ್ಮ ಹತ್ತಿರದ ಎಲ್ಲ ಗೊಬ್ಬರ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಗೊಬ್ಬರ ಅಂಗಡಿಗಳಲ್ಲಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ಕೆಳಗೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆ ಮಾಡಿ ಕೂಡ ನೀವು ತಿಳ್ಕೊಬಹುದು. ಈ ಒಂದು ಕ್ರಿಯಾಜೈಮ್ ಅನ್ನುವಂಥದ್ದನ್ನ ಎಲ್ಲಾ ಬೆಳೆಗಳಿಗೂ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಇದೇ ರೀತಿ ಗಿಡಗಳು ಒಣಗ್ತಿದೆ ಅಂತಂದ್ರೆ ಅದನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥದ್ದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.